ನಾನಿರೋ ಸೈಜ್ಗೆ ಮುರಿದೋಗ್ಬಾರ್ದು ಅಂದ್ಬಿಟ್ಟು 2 ಚೇರ್ ಹಾಕೊಂಡಿದ್ವಿ. ನಮ್ಮ ಸಬ್ಸ್ಕ್ರೈಬರು ಒಬ್ಬೊಬ್ರು ಬಂದು ನಮ್ಮ ದೇವ್ರು ಇದ್ದಂಗ ಡಿಫ್ರೆಂಟ್ ಆಗಿ ಕಂಟೆಂಟ್ ಕೊಡ್ಬೇಕು. ಅವಾಗ ನಮ್ಮ ಸಬ್ಸ್ಕ್ರೈಬರ್ಗೆ ಇಷ್ಟ ಆಗೋ ವಿಡಿಯೋಗಳು. ನಿಯತ ಮಾಡ್ಬೇಕು, ಏನೇ ಮಾಡಲಿ ನಿಯತ ಮಾಡ್ಬೇಕು. ಆಯ್ತು ಗುರು, ಅಡಿಗೆ ಮಾಡೋ ಗುರು. ಟೈಮೇ ಓದ್ತಾಯಿಲ್ಲಪ್ಪ, ಟೈಮೇ ಓದ್ತಲ್ಲ. ನಂಗೆ ಬೇಡ ಅಂದ್ರೂ ಒಂದೊಂದ್ಸಲ ಟೈಮ್ ಬೇಗ ಹೋಗ್ಬಿಡ್ತೈತೆ. ಎಷ್ಟೋ ದಿಕ್ಕ ಕುತ್ಕೊಂಡಿದ್ದೀನಿ, ಟೈಮೇ ಓದ್ತಾಯಿಲ್ಲ, ಟೈಮೇ ಆಗ್ತಾ ಇಲ್ಲ. ಅವಾಗ 7:15 ನೋಡ್ಸದ್ನಾ, ಇವಾಗ ಇನ್ನೂ 7:45 ಟೈಮ್. ನೋಡ್ರಿ ಬಿದ್ದದ್ದು ಮನೆ ಮೇಲೆ ಕುತ್ಕೊಂಡಿದ್ಲು, ಪಟ್ಟಂತ ಬಿದ್ದೋದು. ಚೇರ್ ಮೇಲೆ 24 ಗಂಟೆ ಕುತ್ಕೊಬೇಕು ಅಂದ್ಕೊಂಡಿದ್ದೀನಿ. ಇವಾಗ ಟೈಮ್ ಅಂದ್ಬಿಟ್ಟು ಟೈಮ್ ನೋಡ್ತೀನಿ ನೋಡಿ ನಿಮಗೆ, 4 ಗಂಟೆ 14 ನಿಮಿಷ ಆಗಿದೆ. 24 ಗಂಟೆ ಕುತ್ಕೊಬೇಕು ಅಂದ್ಕೊಂಡಿದ್ದೀನಿ. ಅದೆಷ್ಟೊತ್ತು ಕುತ್ಕೊಂತೀನಿ ಅಂತ ನನಗೂ ಗೊತ್ತಿಲ್ಲ. ಕಾಲುಗಳನ್ನ ದಾಸಿ ನೋವು ಬಂದ್ಬಿಟ್ಟಂದರೆ ಎದ್ದೊಳ್ಬೇಕಾಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಹಂಗೆ ಒಂದು ಇಂಟ್ರ್ಯೂ ಕೊಟ್ಟಿಲ್ಲ ನಮ್ಮದು. ಗುರುಗಳೇ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ M3. ಇವಾಗ ಚೇರ್ ಮೇಲೆ ಬಂದು ಕುತ್ಕೊಂಡಿದ್ದೀನಿ. ಇನ್ನೂ ಎಷ್ಟೊತ್ತು ಗಿದೊಳ್ತೀನಿ ಅಂತ ಗೊತ್ತಿಲ್ಲ. ಬಾತ್ರೂಮ್ಗೆ ಹೋಗ್ಬೇಕಂದ್ರೆ ನಂಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡ್ಬೇಕು ಅಂದ್ಬಿಟ್ಟು. ಅಕಸ್ಮಾತ್ ನಾವು ಬಾತ್ರೂಮ್ ಅರ್ಜೆಂಟ್ ಆಯ್ತಂದ್ರೆ ಹೊಗೆನೇ ಎದ್ದೊಳ್ಳೇಬೇಕಾಗುತ್ತೆ. ಚೇರ್ ಮೇಲೆ ಕುತ್ಕೊಂಡು ಇನ್ನು ಅರ್ಧ ಅವರ್ ಆಗಿರೋದು. ಆದರೆ ಫೀಲಿಂಗ್ ಬಂದ್ಬಿಟ್ಟು 1 ಅವರ್ 2 ಅವರ್ ಕೂತಿರೋ ಥರ ಫೀಲಿಂಗ್ ಬರ್ತಾಯಿದೆ. ಇಲ್ಲೇನು ಕೂತಿದ್ದೀನಿ ಅಂದರೆ ಚಾರ್ಜಿಂಗ್ ಹಾಕೊಂಡು ಹಂಗೆ ಮೊಬೈಲ್ ಯೂಸ್ ಮಾಡೋಣ ಅಂತ ಇಲ್ಲೇ ಕೂತಿದ್ದೀನಿ, ಸ್ವಿಚ್ ಬಾಕ್ಸ್ ಹತ್ರ. ಅದಕ್ಕೋಸ್ಕರ ಇಲ್ಲೇ ಕುತ್ಕೊಂಡಿರೋದು ನಾನು. ಇಲ್ಲಾಂದ್ರೆ ಆ ಕಡೆ ಕುತ್ಕೊತಾ ಇದ್ದೆ. ಇದು ಈಸಿ ಆಗುತ್ತೆ. ಚಾರ್ಜಿಂಗ್ ಹಾಕೊಂಡ್ರೆ ತಿರ್ಗಿ ಎದ್ದೋಗ್ಬೇಕಾಗುತ್ತಲ್ಲ, ತಿರ್ಗಿ ಚೇರ್ನ ಜರ್ಸ್ಕೊಂಡು ಹೋಗ್ಬೇಕಾಗುತ್ತೆ ಅಂದ್ಬಿಟ್ಟು ಹಂಗೆ ಹೋಗೋಕ್ಕಾಗಿಲ್ಲ ಅಂದಿದ್ದೆ ಇಲ್ಲಿ ಕುತ್ಕೊಂಡಿದ್ದೀನಿ. ವಿಡಿಯೋ ಸ್ಟಾರ್ಟ್ ಆಗಿ 1.5 ಅವರ್ ಆಗಿದೆ. ಇವಾಗ ಟೈಮ್ ಅಂದ್ಬಿಟ್ಟು 5:30 ಆಗ್ತಾ ಇದೆ. ಟೈಮ್ ಅಂದ್ಬಿಟ್ಟು ನೋಡಿಸ್ತೀನಿ ನೋಡಿ, 38 ನಿಮಿಷ ಆಗಿದೆ ಟೈಮು. ನಾವು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು 4:15ಗೆ. ಇವಾಗ ಬಂದ್ಬಿಟ್ಟು 5:45 ಆಗಿದೆ. 1 ಅವರ್ ಆಗಿದೆ ಅಷ್ಟೇ. ಆದರೆ ಫೀಲಿಂಗ್ ಏನಂದರೆ ಒಂದು 2-3 ಅವರ್ ಕೂತಿರೋ ಥರ ಫೀಲಿಂಗ್ ಬರ್ತಾಯಿದೆ. ಯಾಕಂದರೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ ನಾನು. ಅದಕ್ಕೆ ಅದೇ ಥರ ಯೋಚನೆ ಬರ್ತಾಯಿತ್ತು ನಂಗೆ. ಅಷ್ಟೊಂದು ನೋತಾ ಇಲ್ಲ. ಇವಾಗ ಇನ್ನು ನೋಡ್ಬೇಕು ಯಾವ ಥರ ಇರುತ್ತೆ ಅಂದ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಕುತ್ಕೊಂಡು ಇನ್ನು 2 ಅವರ್ 3 ಅವರ್ ಕುತ್ಕೊಂಡ್ಮೇಲೆ ಸ್ವಲ್ಪ ನೋವು ಬರೋ ಸ್ಟಾರ್ಟ್ ಆಗುತ್ತೆ. ಯಾಕೆ ನೋವು ಬರ್ತಾ ಇಲ್ಲ ಅಂದರೆ ನಾನು ಸ್ವಲ್ಪ ಟ್ರಾವೆಲ್ ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ. ಬಸ್ಸಲ್ಲಿ ಕುತ್ಕೊಂಡು ಅಭ್ಯಾಸ ಚೆನ್ನಾಗಿ ಆಗ್ಬಿಟ್ಟಿದೆ ನನಗೆ, ಬಸ್ಸಲ್ಲಿ ಟ್ರೈನಲ್ಲಿ. ಅದಕ್ಕೋಸ್ಕರ ಜಾಸ್ತಿ ನೋವು ಬರ್ತಾ ಇಲ್ಲ ನನಗೆ. ನೀನು ಕುತ್ಕೊಂತ ಈ ಥರ ನನ್ನ ಕಾಲೇ ಒಂದು ಕಡೆ ಇರಲಿಲ್ಲ, ಏನು ಕುತ್ಕೊಳ್ಳೋದಿಲ್ಲ. ನಾನು ಕುತ್ಕೊಂಡು ಎಷ್ಟೊತ್ತಾಯ್ತು? ಆಯಿತು 1.5 ಅವರ್ ಮೇಲೆ 4:15 ಆಯ್ತು ಅಂದರೆ ಇವಾಗ 5 ಗಂಟೆ 40 ನಿಮಿಷ ಆಯಿತು. ಹಂಗಾರೆ 1.25 ಅವರ್ 1 ಗಂಟೆ 1 ಅವರ್ 20 ನಿಮಿಷ ಆಗಿದೆ. ವೆರಿ ಗುಡ್. ಟೀ ಯಾರು ಕೊಡಿಸ್ಬೇಕು ಕುಡಿಯಕ್ಕ? ನಾನು ಕೊಡಲ್ಲ. ಟೀ ಕುಡಿದ್ರೆ ವೆಯ್ಟ್ ಜಾಸ್ತಿ ಆದ್ಯಾ, ವೆಯ್ಟ್ ಜಾಸ್ತಿ ಆದ್ರೆ ಬಾತ್ರೂಮ್ಗೆ ಹೋಗಲ್ಲ. ಟೀ ಕೊಡು. ನಾನು ಟೀ ಕುಡಿದ್ರೆ ಇಲ್ಲಿ ಬಾತ್ರೂಮ್ಗೆ ಹೊರಟೋಗ್ಬಿಡ್ತೀನಿ ಅಂದ್ಬಿಟ್ಟು ಟೀ ಕೊಡ್ತಾ ಇಲ್ಲ. ಟೀ ಕೊಡೋಗೆ ಟೀ ಕುಡಿದು ಕಂಟಿನ್ಯೂ ಮಾಡ್ತೀನಿ. ನಿಮ್ಗೆ ಎದ್ದೋಗಲ್ಲ ಇಲ್ಲಿಂದ. ಟೀ ಮಾತ್ರ ಕುಡಿತೀನಿ, ಎದ್ದೋಗಲ್ಲ ಇಲ್ಲಿಂದ. ಏನು ಕೊಡಲ್ಲ. 6 ಗಂಟೆ ಆಯ್ತು. ನಾವು ಟೈಮ್ ನೋಡ್ಸಿದಾದ್ಮೇಲೆ ಫ್ಯಾನ್ ಸೌಂಡ್ಗೆ ಏನು ಕೇಳಿಸ್ತಾ ಇಲ್ಲ. ಟೈಮ್ ಬಂದು 6 ಗಂಟೆ ಆಗಿದೆ. ಇದು ಕಿಟಕಿ ಬಂದ್ಬಿಟ್ಟು ಇಂದ ಕತ್ಲಾಗಿಲ್ಲಲ್ಲ, ಬೆಳಕು ಹೊಡಿತಾ ಇದೆ. ವಿಡಿಯೋ ಆನ್ ಮಾಡಿ 2 ಅವರ್ ಆಗಿದೆ. ಇನ್ನ ಟೀನೇ ಕೊಟ್ಟಿಲ್ಲ ಅವಳು, ಹೇಳಿ 1/2 ಅವರ್ ಆಗಿದೆ. ಇನ್ನ ಟೀ ಕೂಡ ಕೊಟ್ಟಿಲ್ಲ ಅವಳು. ಸ್ಕ್ರೀನ್ ಹಾಕೈತೆ, ಇವಾಗ ಬೆಳಕು ಬರಲ್ಲ ಹಿಂದೆಯಿಂದ ಕಿಟಕಿಯಿಂದ. ನಮ್ಗೆ ಯೂಸ್ ಆಯ್ತು. ವಿಡಿಯೋ ಕ್ಲಾರಿಟಿ ಬರ್ತೈತೆ, ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಅವರು ಟೀ 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 ಕೊಡು. 2 ಗ್ಲಾಸ್ ಅಂದ್ಬಿಟ್ಟು ವಿಡಿಯೋ ಮುಂದೆ ಬಿಲ್ಡಪ್ ಕೊಡ್ಬೇಡ, ಜನಕ್ಕೂ ಗೊತ್ತಾಗ್ತೈತೆ. ವಿಡಿಯೋ ಮುಂದೆ ಬಿಲ್ಡಪ್ ಕೊಡ್ಬೇಡ ನೀನು. ವಿಡಿಯೋ ಮುಂದೆ ಬಿಲ್ಡಪ್ ಕೊಡ್ಬೇಡ ನೀನು. ಕೆಳಗಡೆಗೆ ಬರಲ್ಲ, ಕೆಳಗಡೆಗೆಲ್ಲ ಬರಲ್ಲ. ಮಾಡಿದ್ರೆ ಗುರುಗಳೇ ನಿಯತ್ತಾಗಿ ಮಾಡಬೇಕು, ಬೇಕಾಗಲ್ಲ ಮಾಡಬಾರ್ದು. ಪಾರ್ಲೆಜಿ ಜಿ ಅಂದ್ರೆ ಜೀನಿಯಸ್. ಪಾರ್ಲೆಜಿ ಗ್ಲೂಕೋಸ್. ಜಿ ಫಾರ್ ಗ್ಲೂಕೋಸ್ ಅಂತ ಅರ್ಥ. ಜಿ ಅಂದ್ರೆ ಜೀನಿಯಸ್. ಹಂಗೆ ಹೇಳ್ಕ ಟೀ ಕುಡಿತೀನಿ. ನಾನೇ ಕುಡಿಬೇಕು. ವಿಡಿಯೋ ಮಾಡ್ತಾ ಇದ್ರೆ ಒಂದು ಇದಾಗೋಯ್ತು. ಟೀ ಕುಡಿತಾ ಇದ್ದೀನಿ. ಇನ್ ವಿಡಿಯೋದಾಗ ಕಾಣಿಸಲ್ಲ ಬಿಡು, ಏನು ಕಷ್ಟ ಮಾತಾಡ್ತೆ. ಅದು ಏನಂದ್ರೆ
ಒಂದು ಚೇರು ವೀಕ್ ಆಗೈತೆ, ಇನ್ನೊಂದು ಚೇರು ಸ್ಟ್ರಾಂಗ್ ಆಗೈತೆ. ನಾನಿರೋ ಸೈಜ್ಗೆ ಮುರಿದೋಗ್ಬಾರ್ದು ಅಂದ್ಬಿಟ್ಟು 2 ಚೇರ್ ಹಾಕೊಂಡಿದ್ವಿ. ನಮ್ಮ ಸಬ್ಸ್ಕ್ರೈಬರು ಒಬ್ಬೊಬ್ರು ಬಂದು ನಮ್ಮ ದೇವ್ರಿದ್ದಂಗ. ಅಷ್ಟೊಂದು ದೇವ್ರ ತರ ಪೂಜೆ ಮಾಡ್ತಾ ಇದ್ದೀವಿ ಅಂದ್ರೆ ಅವರು ಭಕ್ತನ ಕೆಳಗೆ ಒಂಚೂರು ಕೊಡ್ಬೇಕು. ನಮಗೂ ಟೈಮ್ ಬರ್ತದಪ್ಪ. ಅದೇ ಇನ್ಯಾವಪ್ಪ ಏನು 750 ಜನ 737 ಜನ ಸಬ್ಸ್ಕ್ರೈಬರ್ ಆಗೋರು ನನಗೆ. ಸಾಕಾ 700 ಜನ ಅಂದ್ರೆ ತಮಾಷೆನಾ? ತಮಾಷೆನೆ. ನಾನೇನು ಪಕ್ಷ ಇಟ್ಕೊಂಡಿಲ್ಲ, ಕಾಸು ಕೊಟ್ಬಿಟ್ಟು ಬಿರಿಯಾನಿ ಕೊಟ್ಬಿಟ್ಟು ಯಾರನ್ನೂ ಕರ್ಸ್ಕೊಂಡಿಲ್ಲ. ಸಬ್ಸ್ಕ್ರೈಬರ್ ಅವ್ರ ಪ್ರೀತಿಯಿಂದ ಸಬ್ಸ್ಕ್ರೈಬರ್ ಆಗೋದು ನಮ್ಮ ಚಾನಲ್ಗೆ. ನಾನು ಯಾರಿಗೂ ಒಟ್ಟು ಫೋರ್ಸ್ ಮಾಡಿ ಯಾರಿಗೂ ಬಿರಿಯಾನಿ ಕೊಟ್ಬಿಟ್ಟು ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಲ್ಲ. ಅವ್ರಿಗೆ ಇಷ್ಟ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಇರೋ ಬೆಲ್ ಐಕಾನ್ ಹಾಕ್ಕೊಂಡು ಹೋಗಿ. ನಾನೇನು ಹೇಳ್ತೀನಿ ಅಂದರೆ ಅವ್ರಿಗೆ ಇಷ್ಟ ಆದರೆ ಮಾತ್ರ ಮಾಡಿ ಹೇಳ್ತೀನಿ. ನೋಡ್ಬಿಟ್ಟು ಫೋರ್ಸ್ ಆಗಿ ತಗೊಂಡು ಮಾಡಿ 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 ಅಂತ ನಾನು ಫೋರ್ಸ್ ಆಗಿ ಹೇಳೋಲ್ಲ. ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳ್ಬಿಡ್ತೀನಿ, ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ವಿಡಿಯೋದಾಗ ಕಾಣಿಸ್ತಲ್ಲ ಹೇಳೋ ಒಳ್ಳೇದಾಯ್ತು. ಟೈಮ್ ಒಂದು 7:30 ಆಗಿದೆ. 4 ಕಾಲು 5 ಕಾಲು ಮತ್ತು 6 ಕಾಲು 7 ಕಾಲು ಟೋಟಲ್ ಒಂದು 3.5 ಅವರ್ ಆಗಿದೆ ಚೇರ್ ಮೇಲೆ ಕೂತ್ಕೊಂಡು. ನಾನು ಆಲ್ರೆಡಿ 3 ಅವರಿಂದ ಕೂತಿದ್ದೀನಿ. ಚೇರ್ ಹೊಡೆದೋಗ್ತೈತೆ. 3 ಅವರಿಂದ ಕೂತಿದ್ದೀನಿ. ಅಡುಗೆ ಮಾಡಿ ಬಂದ್ಬಿಟ್ಟು ಇವಾಗ ಕೂತ್ಕೊಂತಾಳಂತೆ. 3.5 ಅವರ್ ಆಯ್ತು. ನಾನು 4 ಕಾಲಿಂದ ಕೂತಿರೋದು. ಡಿಫ್ರೆಂಟ್ ಆಗಿ ಕಂಟೆಂಟ್ ಕೊಡಬೇಕು, ಅವಾಗ ನಮ್ಮ ಸಬ್ಸ್ಕ್ರೈಬರ್ಗೆ ಇಷ್ಟ ಆಗೋ ವಿಡಿಯೋಗಳು ಗೊತ್ತಾ. ನಿಯತ ಮಾಡ್ಬೇಕು, ಏನೇ ಮಾಡಲಿ ನಿಯತ ಮಾಡ್ಬೇಕು. ಆಯ್ತು ಗುರು, ಅಡಿಗೆ ಮಾಡೋ ಗುರು. ಟೈಮೇ ಓದ್ತಾ ಇಲ್ಲಪ್ಪ, ಟೈಮೇ ಓದ್ತಾ ಇಲ್ಲ. ನಂಗೆ ಬೇಡ ಅಂದ್ರೂ ಒಂದೊಂದ್ಸಲ ಟೈಮ್ ಬೇಗ ಹೋಗ್ಬಿಡ್ತೈತೆ. ಎಷ್ಟೊತ್ತಿಗೆ ಕುತ್ಕೊಂಡಿದ್ದೀನಿ, ಟೈಮೇ ಓದ್ತಾ ಇಲ್ಲ. ಟೈಮೇ ಆಗ್ತಾ ಇಲ್ಲ. ಅವಾಗ 7:30 ನೋಡ್ಸದ್ನಾ, ಇವಾಗ ಇನ್ನೂ 7:45 ಟೈಮ್. ನೋಡ್ರಿ ಬಿದ್ದೋದ್ಲು ಮನೆ ಮೇಲೆ ಕುತ್ಕೊಂಡಿದ್ಲು, ಪಟ್ಟಂತ ಬಿದ್ದೋದು. ಟೈಮು 9:30 ಆಯಿತು. ಇನ್ನೂ ಕುತ್ಕೊಂಡಿದ್ದೀನಿ. 4 ಕಾಲು ಸ್ಟಾರ್ಟ್ ಮಾಡಿದ್ದು. 5, 6, 7, 8, 9 5 ಅವರ್ ಆಗಿದೆ. ಇನ್ನೂ ಕುತ್ಕೊಂಡೇ ಇದ್ದೀನಿ. ಕುತ್ಕೊಂಡು ಇವಾಗ ನೋವು ಸ್ಟಾರ್ಟ್ ಆಗ್ತಾಯಿದೆ. ಸ್ವಲ್ಪ ಇವಾಗ ನೋವು ಸ್ಟಾರ್ಟ್ ಆಗ್ತಾಯಿದೆ. ಟೈಮು 11 ಗಂಟೆ ಆಗ್ತಾಯಿದೆ. ಊಟ ಮಾಡಬೇಕು. ಇಲ್ಲೇ ಕುತ್ಕೊಂಡೇ ಇದ್ದೀನಿ ನಾನು ಇನ್ನು. ನೋಡ್ರಿ 10:15 10:48 10:48 ಆಯಿತು. ಊಟ ಮಾಡಬೇಕು. ಈ ಕಡೆಪ್ಪ ಊಟ ಎತ್ಕೊಂಬಂದು ಹೇಳ್ತೆ, ಊಟ ತಿನ್ಬೇಕು ಅಂದ್ಬಿಟ್ಟು ನಿದ್ದೆ ಎಳಿತೈತೆ. ಇವಾಗ ಪೇನ್ ಸ್ಟಾರ್ಟ್ ಆಗ್ತಾಯಿದೆ. ಮಕ್ಕಳ ಒಂಥರ ಆಗ್ಬಿಟ್ಟೈತೆ. ಅವಾಗಿಂದ ಕುತ್ಕೊಂಡು ನಿದ್ದೆ ಬೇರೆ ಎಳಿತೈತಾ, ಅದಕ್ಕೋಸ್ಕರ ಸ್ಪೂನ್ ಕೊಟ್ಟು ಕೈ ತೊಳೆಯೋಕ್ಕಾಗಲ್ಲ. ಕೈ ತೊಳೆಯೋಕೆ ಅಲ್ಲಿ ಎದ್ದೋಗ್ಬೇಕು. ಅದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ಸ್ಪೂನ್ ಎತ್ಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ಊಟ ತಿಂದಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಅಂದ್ಬಿಟ್ಟು 12:35 ಆಯಿತು. ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಬಂದು 4 ಕಾಲ್ಗೆ. ಇವಾಗ ಟೈಮ್ ಅಂದ್ಬಿಟ್ಟು 12:45. ವಿಡಿಯೋ ಸ್ಟಾರ್ಟ್ ಮಾಡಿ ಬಂದ್ಬಿಟ್ಟು 8 ಅವರ್ 40 ನಿಮಿಷ ಆಗಿದೆ. ಇದೊಂದು 3 ಅವರ್ ಹೋದರೆ 12 ಅವರ್ ಆಗುತ್ತಲ್ಲ. 3 ಅವರ ಇನ್ನು 4 ಅವರ್ ಹೋದರೆ 12 ಅವರ್ ಆಗುತ್ತೆ. 4 ಅವರಲ್ಲ, 3.25 ಅವರ್ ಹೋದರೆ 12 ಅವರ್ ಆಗುತ್ತೆ. ಇನ್ನು ಎಷ್ಟೊತ್ತು ಇರ್ತೀನಿ ಅಂತ ಗೊತ್ತಿಲ್ಲ. ಇನ್ನು ಚೇರ್ ಮೇಲೆ ಕೂತಿದ್ದೀನಿ ನೋಡಿ. ಟೈಮು 3 ಗಂಟೆ ಆಯಿತು.
ಇನ್ನು ಚೇರ್ ಮೇಲೆ ಕುತ್ಕೊಂಡು ನಿದ್ದೆ ಮಾಡ್ತಾನೆ ಇದ್ದೀನಿ. ಫುಲ್ ಕಣ್ಣೆಲ್ಲ ಸ್ವಲ್ಪ ನಿದ್ದೆ ಮಾಡಿ ತೊಳ್ದನ, ಅದಕ್ಕೆ ಕಣ್ಣೆಲ್ಲ ಸ್ವಲ್ಪ ಒಂಥರ ಇದಾಗ್ಬಿಟ್ಟೈತೆ. ಹಂಗೆ ಓಪನ್ ಮಾಡ್ತೀನಿ ನೋಡಿ, 3 ಗಂಟೆ ಆಗಿದೆ. ಇಲ್ಲೇ ಚೇರ್ ಮೇಲೆ ಕುತ್ಕೊಂಡು ನಿದ್ದೆ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡಿ ಬಂದ್ಬಿಟ್ಟು 11 ಅವರ್ ಆಯಿತು 3 ಗಂಟೆಗೆ. ಇನ್ನು 1 ಅವರ್ ಆದರೆ 12 ಅವರ್ ಆದಂಗೆ ಕುತ್ಕೊಂಡೇ ಇದ್ದೀನಿ. ನಾನು ಕುತ್ಕೊಂಡು ನಿದ್ದೆ ಮಾಡ್ತಾಯಿದ್ದೀನಿ. ಏನಂದರೆ ಹಿಂದೆ ಇದೆಲ್ಲ ನೋವ್ತಾ ಇದೆ ಕುತ್ಕೊಂಡು ಮತ್ತು ಪೇಯ್ನ್ ಫುಲ್ ಒಂದೇ ಕಡೆ ಬಿಟ್ಟಿದ್ದಕ್ಕೆ ಇಲ್ಲಿ ಸೊಂಟ ಹಿಂದೆ ಇದೆಯಲ್ಲ ಮುಳೆ, ಅಲ್ಲಿ ಜಾಸ್ತಿ ನೋವ್ತಾ ಇದೆ. 24 ಅವರ್ಸ್ ಚೇರ್ ಮೇಲೆನೇ ಕುತ್ಕೊತೀನಿ ಅಂತ ಹೇಳಿದರು. ಈಗ ಕೂತಿದಾರೋ ಇಲ್ಲೋ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ. ಅಯ್ಯೋ, ಚೇರ್ ಮೇಲೆ ಮಲ್ಕೊಂಬಿಟ್ಟವ್ರಲ್ಲಪ್ಪ. ಓಯ್ ಮೂರ್ತಿ, ಓಯ್ ಮಲ್ಕೊಂಡಿದ್ಯಾ? 8 ಗಂಟೆ ಆಯಿತು. 8 ಗಂಟೆ ಆಯಿತು, ಚೇರ್ ಮೇಲೆ ಮಲ್ಕೊಂಡಿದ್ಯಾ? ಏನು ಮಾಡಲಿ, ಕುತ್ಕೊಂಡಿರಲ್ಲ. ಬಾತ್ರೂಮ್ಗೆ ಏನಾದರೂ ಹೋಗ್ಬೇಕಾ? ಹೋಗ್ಬೇಕು. ಮತ್ತೇನು ಮಾಡ್ತೀಯಾ? ಏನು ಮಾಡೋದು, ಎದ್ರೆ ಇದಾಗ್ಬಿಡ್ತೀವಿ ಅಂತ ಹೇಳಿದ್ದೀನಿ. ಅರ್ಜೆಂಟ್ ಆಗ್ತೈತೆ, ಅವಾಗಿಂದ ಎದ್ದೋಗೋದೇ ಬೇಡ ಅಂತ ಯೋಚನೆ ಮಾಡ್ಕೊಂಡು 8 ಗಂಟೆ ಆಯ್ತು ಅಂದರೆ ಎಷ್ಟು ಅವರ್ ಆಯಿತು? 5, 6, 7, 8, 4, 12, 1, 2, 3, 4 ಟೋಟಲ್ 12, 16 ಅವರ್ ಕುತ್ಕೊಂಡಿದ್ದೀನಿ. ಸಾಕೆದ್ದಳು, ಬಾತ್ರೂಮ್ಗೆ ಹೋಗು. ಅರ್ಜೆಂಟ್ ಆದೈತೆ ಅಂತ ಹಂಗೆ ಕೂತಿದ್ದೀಯಂತ ಎದ್ದೋಗ ಮೇಲೆ. 16 ಅವರ್ ಕೂತಿದ್ದೀನಿ ಚೇರ್ ಮೇಲೆ. ಇದಾದ್ಮೇಲೆ ಕುತ್ಕೊಳಕ್ಕಾಗ್ತಾಯಿಲ್ಲ. ಏನಂದರೆ ಟಾಯ್ಲೆಟ್ಗೆ ಹೋಗ್ಬೇಕು, ಅದಕ್ಕೋಸ್ಕರ ಎದೊಳ್ತಾ ಇದ್ದೀನಿ. ಇಲ್ಲ ಅಂದರೆ ನಾನು ಕುತ್ಕೊತಾ ಇದ್ದೆ. ಇನ್ನು 16 ಅವರ್ ಕೂತಿದ್ದೀನಿ, ಇನ್ನು 8 ಅವರ್ ಆರಾಮಾಗಿ ಕುತ್ಕೊಂಬೋದಾಯಿತು. ಬೇರೆ ದಾರಿಯಲ್ಲಿ ಎದೊಳ್ತಾ ಇದ್ದೀನಿ. ಅಯ್ಯಪ್ಪ, ನೋಡಿ 7:58 ಟೈಮ್ ಇವಾಗ. ನಿನ್ನೆ 4 ಗಂಟೆ 15 ನಿಮಿಷ ಕುತ್ಕೊಂಡು ನಾನು ಇವಾಗ 7 ಗಂಟೆ 58 ನಿಮಿಷಕ್ಕೆ ಎದ್ದಿದ್ದೀನಿ ಬೆಳಗ್ಗೆ. ಅಂದರೆ 16 ಅವರ್ ಕೂತಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಹಿಂಗೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಚಾನಲ್ನ ಮರೆದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.